ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಂಚ್ಗೆ ಸ್ವಲ್ಪ ರೈಸ್ ಇಟ್ಟಿದ್ದೀನಿ ಆ್ಯಂಡ್ ಸಾಂಬಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕೆಳಗಡೆ ಮನೆಯವರು ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಟಿದ್ದಾರೆ, ಸಾಕು ಜಾಸ್ತಿನೇ ಆಯಿತು. ಆ್ಯಂಡ್ ಇದರಲ್ಲಿ ಕಾಳಿದೆ, ಇದರಲ್ಲಿ ಜಾಸ್ತಿ 1 kg ತೊಗೊಂಡಿದ್ದೆ. ಇವತ್ತು 50 ರೂಪಾಯಿ 1 kg ಅಂತ ಬಂದಿದ್ದು. ಸೊ ನಾನು ತೊಗೊಂಡಿದ್ದೆ ಎಳೆಕಾಳೇನೆ, ಅದಕ್ಕೋಸ್ಕರ ಇಸ್ಕಿದ ಬೇಳೆ ಸಾಂಬಾರು ಮಾಡೋಕ್ಕಾಗಲ್ಲ ಅಂತೇಳಿ ಇದರಲ್ಲಿ ಅರ್ಧ ಹಾಕಿಬಿಟ್ಟು ಇದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಬೇಕು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಪಾತ್ರೆಲ್ಲ ತೊಳೆದಿದೆ. ವೆದರ್ ನೋಡಿ, ಮಳೆ ಬರೋ ಹಾಗೆ ಫುಲ್ ಇದೆ. ಡೈಲಿ ಮಳೆ ಬರುತ್ತೆ, ಅದೊಂದು ಬೇಜಾರು ನನಗಂತೂ. ಈ ಥರ ಇದೆ ಇಲ್ಲಿನ ವೆದರ್. ಆ್ಯಂಡ್ ಮನೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನೀಟಾಗೇ ಇದೆ. ಸ್ವಲ್ಪ ಅಲ್ಲಿ ಎಲ್ಲ ಸ್ವಲ್ಪ ಮೆಸ್ಸಿ ಇದೆ, ಅದು ಸ್ವಲ್ಪ ಕ್ಲೀನ್ ಮಾಡಿದೆ. ಓಕೆ, ರೆಡಿ. ಆ್ಯಂಡ್ ನೋಡಿ, ನಾನು ಲಾಸ್ಟ್ ಟೈಮ್ ಆನಿಯನಿಂದ ಊರಿಂದ ತಂದಿದ್ರಂತ ಹೇಳಿದ್ರಲ್ಲ, ಅದೇನಾಗ್ಬಿಟ್ಟಿದೆ, ಮೂಳೆಯಲ್ಲಿ ಇಟ್ಬಿಟ್ಟು ಇದಾಗ್ಬಿಟ್ಟಿತ್ತು. ಸ್ವಲ್ಪ ಅದನ್ನು ಕೂಡ ಏನಂದರೆ ಅದನ್ನು ಕೂಡ ಸೈಡಿಗೆ ಹಾರಾಕಿದ್ದೀನಿ. ಸ್ವಲ್ಪ ಮೆಸ್ಸಿ ಇದೆ, ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕು, ಮಾಡಿಲ್ಲ ಇನ್ನು. ಹೀಗಿದೆ ಇವತ್ತಿನ ದಿನ. ಬನ್ನಿ, ಆಮೇಲೆ ಕುಕ್ಕಿಂಗ್ ಎಲ್ಲ ಮಾಡಿ ಸಿಗ್ತೇನೆ ಊಟದ ಟೈಮಲ್ಲಿ. ಹಸುವಾಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ನೇನು ಮಾಡಿಬಿಟ್ಟೇ ಇರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಬೆಂದಿದೆ. ನಾನು ಇದಕ್ಕೆ ಎಲ್ಲ ಒಂದೊಂದು ಥರ ಮಾಡ್ತಾರೆ. ನಾನು ಹಾಲು ಬಿಟ್ಟು ಮಾಡ್ತೇನೆ, ಇದನ್ನ ಸೋಸ್ ಬಿಟ್ಟು ಫ್ರೈ ಮಾಡಬೇಕು. ಆಮೇಲೆ ನೋಡಿ, ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂದರೆ ತುಂಬ ಇಷ್ಟ. ಸೂಪರ್. ಈ ಕಡೆ ರಾ ರೈಸ್ ಅಲ್ಲ, ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ಸೋಕ್ ಮಾಡ್ತೀನಿ. ಇವಾಗ ಇದು ಕೂಡ ಸೋಕ್ ಆಗಿದೆ. ಇವಾಗ ವಿಷಲ್ ಹಾಕ್ಸ್ಬೇಕು. 1-2 ವಿಷಲ್ ಹಾಕ್ಸಿದ್ರೆ ರೈಸ್ ಕೂಡ ರೆಡಿ ಆಗುತ್ತೆ. ನೋಡಿ, ಬೆಳಗ್ಗೆ ನಾನು ಚೀಸಿ ಹಾಟ್ ಆ್ಯಂಡ್ ಸ್ಪೈಸಿ ನೂಡಲ್ಸ್ ಮಾಡಿದ್ದೆ. ಸ್ವಲ್ಪ ತಿಂದೆ, ಆಗಲಿಲ್ಲ. ಚೀಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಅದನ್ನ ಹಾಗೆ ಬಿಟ್ಟು ತಿಂದಿಲ್ಲ. ಇದು ನಾನು ಟೆಂಪಲ್ಗೆ ಹೋದಾಗ ತೊಗೊಂಬಂದಿದ್ದು ವೆಜಿಟೇಬಲ್ಸು. ನಾಳೆ ಇಲ್ಲ ಮಾರ್ನಿಂಗ್ ಇಲ್ಲ ಈವ್ನಿಂಗಿಗೆ ಪಲ್ಯ ಮಾಡ್ತೀನಿ. ಇದ್ರದ್ದು ಮಾತ್ರ ತುಂಬ ಇಷ್ಟ. ಈ ಫೇವ್ರೇಟ್ ನನ್ನ ಪಲ್ಯ ಇದು. ಈ ಪಲ್ಯ ನನಗೆ ರುಬ್ಬೋದಕ್ಕೆ ನಾನು ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಖಾರದ ಪುಡಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಹಾಕ್ತಿದ್ದೀನಿ. ಈಗ ತೆಂಗಿನಕಾಯಿ ಸ್ವಲ್ಪ ಮೆಣಸು ಹಾಕಿದ್ದೀನಿ. ಮತ್ತೇನು ಕಾಳು ಬೇಯಿಸಿರ್ತೀವಲ್ಲ ಅದನ್ನು ಹಾಕಬೇಕು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಾವು ಹುಳಿ ಬಿಡೋಲ್ಲ, ಹಾಲು ಹಾಕ್ತೀನಿ ಸಾಂಬಾರು ಲಾಸ್ಟು. ಆಮೇಲೆ ಈ ಕಡೆ ತೆಂಗಿನಕಾಯಿ ತುರ್ಕೊಂಡು ಇಟ್ಟಿದ್ದೀನಿ ಕಾಳು ಒಗ್ಗರಣೆ ಹಾಕೋದಕ್ಕೆ. ಸಾಂಬಾರೀಗ ಸೂಪರಾಗಿ ರೆಡಿಯಾಗಿದೆ. ಏನು ಕಾಳಲ್ಲಿರೋ ನೀರು ಬಸ್ತಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ರುಬ್ಬಿರೋ ಮಸಾಲೆ ಮತ್ತು ಸ್ವಲ್ಪ ಹಾಲು ಹಾಕ್ಬೇಕಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಈ ಕಡೆ ಕಾಳು ಸೂಪರಾಗಿ ರೆಡಿ ಆಗಿದೆ. ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ರೈಸ್ ಜೊತೆ ತಿಂತಾಯಿದ್ದೀನಿ. ಯಾಕಂದರೆ ಆಫ್ಟರ್ನೂನ್ ಅಲ್ವಾ, ನನಗೆ ಆಲ್ಮೋಸ್ಟ್ ಮುದ್ದೆ ನಾನು ಜಾಸ್ತಿ ತಿನ್ನೋದಿಲ್ಲ. ಬಟ್ ಈ ಸಾಂಬಾರಂತೂ ಹೇಳೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋ ಹಾಕೋದು ಲೇಟ್ ಆಯ್ತಿದ್ದು, ಸಾರಿ ಫಾರ್ ದ್ಯಾಟ್. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಚಳಿ, ವೆದರ್ ಕೂಡ ಹಾಗೆ ಇರುತ್ತೆ. ನನಗೆ ಈ ಥರ ವೆದರ್ ಇದ್ದರೆ ನಾನು ಆ್ಯಕ್ಟಿವ್ ಆಗೋದೇ ಇಲ್ಲ. ಸೊ ಹಾಗೆ ಮನೇಲೇ ಕೂತ್ಕೊಂಡು ಬೋರ್ ಆಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋಣ ಅಂತ ಸ್ವಲ್ಪ ಆಚೆ ಬಂದೆ. ಸೊ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ಚಳಿ ಇತ್ತು. ಹೇಗಪ್ಪ ಹೋಗೋದು, ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆಚೆ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆದರು. ಚಳಿ ಅನಿಸುತ್ತೆ ಮನೆ ಒಳಗೆ ಇದ್ದರೆ, ಆಚೆ ಬಂದಾಗ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ತುಂಬ ದಿನ ಆಯಿತು ನಾನು ಕೂಡ ಎಕ್ಸಸೈಸ್ ಮಾಡಿ. ಅದಕ್ಕೆ ಸ್ವಲ್ಪ 4-5 ರೌಂಡ್ ವಾಕ್ ಮಾಡಿದೆ. ಆದಮೇಲೆ ಸ್ವಲ್ಪ ಯೋಗ ಮಾಡೋಣ ಅಂತ ಬಂದು, ಯೋಗ ಮ್ಯಾಟೇ ಇರಲಿಲ್ಲ, ಹಾಗಾಗಿ ವಾರ್ಮಪ್ ಮಾಡಿದೆ. ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಯಾಕೆ ತುಂಬ ಸಣ್ಣನೇ ಇದೆಯಲ್ವಾ, ಯಾಕೆ ಎಕ್ಸಸೈಸ್ ಎಲ್ಲ ಅಂತ ಕೇಳಿದ್ರು. ಬಟ್ ನಾನೇನಂತ ಹೇಳೋದು ಎಲ್ಲರಿಗೂ ಅಷ್ಟೇ, ನನಗೆಲ್ಲ ಎಲ್ಲರಿಗೂ ಏನೇ ಚೆನ್ನಾಗಿರಲಿ, ಯಾವ ಥರ ಇರಲಿ, ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರಬೇಕು. ಆ್ಯಕ್ಚುಲಿ
ಯಾವುದೇ ಒಂದು ವಸ್ತು ಚೆನ್ನಾಗಿದೆ ಅಂತ ಮೂಲೆಯಲ್ಲಿ ಎಸೆದ್ರೆ ಅದು ತುಕ್ಕಿಡಿತೆ ಹೊರತು ಆ್ಯಕ್ಟಿವ್ ಆಗಿರಲ್ಲ, ಚೆನ್ನಾಗಿರಲ್ಲ. ನಾವು ಯಾವುದೇ ಅದನ್ನು ಯೂಸ್ ಮಾಡಿದಷ್ಟು ಅದನ್ನು ಚೆನ್ನಾಗಾಗುತ್ತೆ. ಹಾಗೆ ಮನುಷ್ಯನ ಬಾಡಿ ಕೂಡ ನಾನು ಸಣ್ಣ ಇದ್ದೀನಿ, ನನಗೇನಾಗಿಲ್ಲ, ನಾನೇನು ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಬಾಡಿ ಅದೇ ಥರ ನಾರ್ಮಲಾಗೆ ಫ್ಯಾಟ್ ಆಗೋದಾಗಲಿ, ಬೇರೆ ಏನಾದ್ರು ಕಾಯಿಲೆ ಆಗೋದಾಗಲಿ ಆಗಿಬಿಡುತ್ತೆ. ವಾಕ್ ಮಾಡೋದ್ರಿಂದ ನಮ್ಮ ಹಾರ್ಟ್ ಅಟ್ಯಾಕ್ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ ಅಂತೆ. ಜಾಸ್ತಿ ದಿನಕ್ಕೆ ಒಂದು 10 ಕಿಲೋಮೀಟ್ರಲ್ಲ 3 ಕಿಲೋಮೀಟರ್ ಆದರೂ ವಾಕ್ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಸ್ವೆಟ್ ಆಗ್ತಾಯಿದ್ದೆ, ಸಾಕಾಯಿತು. ಫಸ್ಟ್ ಡೇ ಅಲ್ವಾ, ಆಲ್ಮೋಸ್ಟ್ ಹೋಗಿದ್ದೆ ನಾನು 3-4 ಮಂತ್ ಆಯಿತು. ಅದಾದಮೇಲೆ ಮನೆಗೆ ಬಂದೆ. ಮನೆಗೆ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿ ಆಲ್ರೆಡಿ 8:30 ಆಗಿತ್ತು. ನಾನು 7 ಕಾಲಿಗೆ ಹೋಗಿದ್ದೆ. ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದ್ದೆ. ತಿಂದು ಮತ್ತು ಸ್ವಲ್ಪ ಕಡಲೆಕಾಯಿ ಇತ್ತು, ಬೇಯಿಸಿದ್ದೆ. ನೋಡಿ, ಮನೆ ಸ್ವಲ್ಪ ಮೆಸ್ಸಿ ಇದೆ, ಆಲ್ಮೋಸ್ಟ್ ನೀಟಾಗೇ ಇದೆ. ಈ ಕಡೆ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಚಳಿ ಅಲ್ವಾ, ಸೊ ಅದಕ್ಕೆ ಅದನ್ನು ಸ್ವಲ್ಪ ಎಂಜಾಯ್ ಮಾಡ್ತಾ ನಾನೇನು ಮಾಡಿದ್ದೆ, ಮಾವಿನಕಾಯಿ ಚಿತ್ರಾನ್ನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟಾಣಿ ಎಲ್ಲ ಹಾಕಿ ಮಾಡಿದ್ದೆ, ತುಂಬ ಇಷ್ಟ ಆಯಿತು. ಅದನ್ನು ತಿಂದುಬಿಟ್ಟು ನೋಡಿ ವೆದರ್ ಹೇಗಿದೆ ಆಚೆ ಕಡೆ ಅಂದರೆ ಅಪ್ಪಪ್ಪ ತುಂಬ ಚಳಿ. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡೆ, ಚಳಿ ಇತ್ತಲ್ವ ಅಂತೇಳಿ ಪ್ಲೈನ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ವೆದರ್ ಇದೆ, ಏನು ಮಾಡೋಕ್ಕೂ ಕಷ್ಟ, ಅದಕ್ಕೋಸ್ಕರ ಈಸಿ ಆಗುತ್ತೆ ಅಂತೇಳಿ ಈ ಥರ ನಾನು ನಾರ್ಮಲ್ ಪ್ಲೈನ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿದೆ. ನನಗೆ ಉಪ್ಪಿಟ್ಟಿಗೆ ತೆಂಗಿನಕಾಯಿ ಅಂತೂ ಇರಲೇಬೇಕು. ಸೊ ನೋಡಿ ಯಾವ ಥರ ಬಿಸಿ ಹೊಗೆ ಬರ್ತಾಯಿದೆ. ಸೊ ಹಾಗಾಗಿ ತೆಂಗಿನಕಾಯಿ, ಸ್ವಲ್ಪ ಆನಿಯನ್ನು ಮತ್ತು ಸಬ್ಬಗಿ ಸೊಪ್ಪು ಅಷ್ಟೇ ಹಾಕಿರೋದು. ತುಂಬ ಚೆನ್ನಾಗಿದೆ. ಮೊನ್ನೆ ಓಕೆ, ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಮತ್ತೊಂದು ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.